ಹಲೋ, ಇದು ಚಿಲ್ಲರೆ ಬಂಡ್ರದ ಚಿಲ್ಲರೆ ಇಂದಿನ ನೋಟು ಏನಿಗೆ ಗೊತ್ತುಂಡ ಅಣ್ಣ? ಚಿಲ್ಲರೆ ಬಂಡ ನೋಟು ಬಂಡದ ಅದು ಗೊತ್ತ. ಅನಿತಾ ಕಾಸರಗೋಡು ಎಂಚಿನ ಬಂಡದ ಅನಿತಾ ಕಾಸರಗೋಡಿನ ವಿಷಯ ಕರೆಕ್ಟ್ ಗೊತ್ತಿದ್ದಾರೆ ಟಾರ್ಚರ್ ಬರ್ಪುಣ್ಣ ಅನಿತಾ ಕಾಸರಗೋಡುಗು ಈರು ನೆರಿಯರತ್ತ ಅನಿತಾ ಕಾಸರಗೋಡು ಕೊನ್ನತ್ತ ಈರು ಅನಿತಾ ಈರದೆಲ್ಲ ವೀರೇಂದ್ರ ಹೆಗಡೆಗಳದೆಲ್ಲ ಕಲೆಕ್ಷನ್ ಉಂಟಾ ಇದನ್ನ ಈರಗಾರದೆಲ್ಲ ಕಾಸು ಬರೋದಿಲ್ಲರಾ ಏನೆಲ್ಲ ಪೊಂಜನಕ್ಕೆ ಏನು ಪುರ ಏನು ಚಿತ್ರ ರೈ ಬಂದದು ಬಂಟ ಚಿತ್ರ ಅನಿತಾ ಕಾಸರಗೋಡು ಕೋಡಿಪಾಯಿ ಲೆಕ್ಕನೆ ಎಂಟು ಪಡಿಪಾರ ಬಳ್ಳಿ ನಾನು ಇಲ್ಲೂ ಚಿತ್ರ ರೈ ಬಂದ ಪುದಾರು ಇಲ್ಲೂ ಬಗ್ಗದು ಲೈವ್ ಕೊಟ್ಟು ಹಾಕೋಯಾನ ನಾನು ದಾನೆಲ್ಲ ಫೇಸ್ಬುಕ್ ಕಮೆಂಟ್ ಬರ್ತನ ಯಾನು ಇಲ್ಲೂ ಬಗ್ಗದು ಹಾಕೋಯಾನ ಅವು ನೆನಪುರಿಪಾಡಿ ಎರಡ. ಈಗ ನಾನು ಎಷ್ಟು ಕಾಲ್ ಮಾಡಿದ್ರು ತೆಗಿತೇ ಇಲ್ಲ ನನ್ನ ನಂಬರಿಂದ ಅವನು. ಅವನಿಗೆ ದಮ್ಮಿದ್ರೆ ಅಷ್ಟು ಕಮೆಂಟ್ ಎಲ್ಲ ಹಾಕ್ತಾನೆಲ್ಲ. ನನ್ನ ಹತ್ರ ಮಾತಾಡ್ಬೋದಲ್ಲ ಅವನೀಗ? ನನ್ನ ಹತ್ರ ಮಾತಾಡ್ತಾ ಇಲ್ಲ ಅವನು. ಅವನಿಗೆ ದಮ್ಮಿಲ್ಲ. 24 ಗಂಟೆ ಒಳಗೆ ನಾನು ತೋರಿಸಿಕೊಡ್ತೇನೆ ನಾನು ಯಾರಂತ ಅವನಿಗೆ. ಹೆಣ್ಣು ಮಕ್ಕಳು ತಂಟೆಗೆ ಬಂದ್ರೆ ಏನಾಗುತ್ತೆ ಅಂದ್ರೆ ನಾನು ತೋರಿಸ್ಕೊಡ್ತೇನೆ. ನನಗೆ ಯಾವ್ದು ಸಾಯೋದ್ರಲ್ಲಿ ನಾನು ಯಾವ್ದು ಭಯ ಪಡಲ್ಲ. ನಾನು ಎಷ್ಟು ಜನ ಬಂದು ನನ್ನನ್ನು ಏನು ಮಾಡಿದ್ರು ನಾನು ಅದಕ್ಕೊಂದು ಭಯ ಪಡಲ್ಲ. ಭಯ ಪಡೋದೇ ಇಲ್ಲ ನಾನು. ಅಲ್ಲ ಇವನು ಫೈಟ್ ಆಗಿ ಬಂದು ಫೈಟ್ ಆಗಿ ನಿಲ್ಬೇಕು. ಇವನು ಬರೀ ಕಮೆಂಟ್ ಹಾಕೋದಲ್ಲ. ಇವನು ಫೇಸ್ಬುಕ್ ಅಲ್ಲೆಲ್ಲ ಸಿಕ್ಕಿದಾಗೆ ಹಾಕೋದಲ್ಲ. ಇನ್ ತಾಕತ್ತಿದ್ರೆ ನಾನು ಒಬ್ಬಳ ಹತ್ರ ಎದುರುಗಡೆ ಬಂದವನು ನಿಲ್ಲಿ. ಅದೇ ಬಿಟ್ಟು ಇವನು ಸುಮ್ಮನೆ ಹೀಗೆಲ್ಲ ಮಾಡೋದು. ತುಂಬಾ ಟೈಮಿಂದ ನಾನು ನೋಡ್ತಾ ಇದ್ದೇನೆ. ಅನಿತಾಕ್ಕ ಮೆಸೇಜ್ ಮಾಡ್ತಾನೆ ಇದ್ದಾರೆ, ಈ ತರ ತೊಂದರೆ ಮಾಡ್ತಾ ಇದ್ದೇನೆ ದೀಪು ಶೆಟ್ಟಿ ಅಂತ ಹೇಳಿ. ಇವನು ಶೆಟ್ಟಿ ಜಾತಿಯಲ್ಲಿ ಹುಟ್ಟಲೇ ಇಲ್ಲ. ಇವನು ಯಾರಿಗೆ ಹುಟ್ಟಿದಾನೆ ಅಂತ ಹೇಳಲಿಕ್ಕೆ ಬರಲ್ಲ. ಇವನು ಕಾಮಂದನಿಗೆ ಹುಟ್ಟಿರ್ಬೇಕು. ಇವನು ಮೂರಿ ಕಸಿನವನು. ಇವನು ಪರದೇಸಿ. ಇವನು ಜನ್ಮಕ್ಕೆ ಇವನು ಉದ್ಧಾರ ಆಗೋ ವ್ಯಕ್ತಿ ಅಲ್ಲ. ಇವನು 3rd ಕ್ಲಾಸ್. ಇವನು ಬರ್ಲಿ ಫಸ್ಟ್ ಪೇಸ್ಗೆ ಪೇಸ್ ಬಂದು ಮಾತಾಡ್ಲಿ. ಇಲ್ಲಾದ್ರೆ ಮೊಬೈಲ್ ಅಲ್ಲಿ ಇವನು ಮಾತಾಡ್ಲಿ. ಇವನಿಗೆ ದಮ್ಮಿ ಇಲ್ವ? ಇವನು ಒಂದಪ್ಪನಿಗೆ ಹುಟ್ಟಿಲ್ವ? ಒಂದಪ್ಪನಿಗೆ ಹುಟ್ಟಿದವನಾಗಿದ್ರೆ ಅವನು ಮಾತಾಡ್ಬೇಕು. ಅವನಿಗೆ ಮಾತಾಡ್ಲಿಕ್ಕೆ ಆಗಲ್ಲ. ಯಾಕೆ? ಮಹೇಶಣ್ಣ ತಿಮರಡಿ ಒಬ್ರೇ ಮಾತಾಡುದಲ್ಲ, 1000 ಕೋಟಿ ಗಟ್ಟಲೆ ಜನ ಇದ್ದಾರೆ ಮಾತಾಡ್ಲಿಕ್ಕೆ. ಇವನು ಬರ್ಲಿ, ಎದುರುಗಡೆ ಸಿಗ್ಲಿ ಫಸ್ಟ್. ಇವನು ಕಮೆಂಟ್ ಹಾಕೋದ್ ಬೇಡ. ಇವನು ದಮ್ ಇದ್ರೆ ಎದುರುಗಡೆ ಬರ್ಲಿ. ಇಲ್ಲದ್ರೆ ಅವನ ಅಡ್ರೆಸ್ ಗೊತ್ತಂತಾರಂತಲ್ಲ ಅನಿತಕ್ಕನಿಗೆ, ಅಲ್ಲಿ ಹೋಗಿ ಬರ್ಸೋಣ ಮುಖಮುತ್ತಿಗೆ. ಅನಿತಕ್ಕ, ನನಗೆ ನಿಮ್ಮ ಮೇಲೆ ತುಂಬಾ ಖುಷಿಯಾಗಿದೆ. ತುಂಬಾ ಧೈರ್ಯದ ಮಹಿಳೆ ನೀವು. ನನಗೆ ತುಂಬಾ ಇಷ್ಟ ಆಯ್ತು. ನಿಮ್ಮಂತ ಧೈರ್ಯದ ಮಹಿಳೆ 10 ಜನ ಇದ್ರು ಸಾಕು. ಇಂಥವರಿಗೆ ಯಾವುದು ಬೇಡ ನಮಗೆ. ಯಾವ ಕಾನೂನಲ್ಲಿ ನ್ಯಾಯ ಸಿಗುವುದು ಬೇಡ. ನಮ್ಮಂತ ಮಹಿಳೆಯರು ಒಂದು 10 ಜನ ಇದ್ರೆ ಸಾಕು ಇಂಥವ್ರಿಗೆ ಬುದ್ಧಿ ಕಲಿಸ್ಲಿಕ್ಕೆ. ಯಾಕೆ ಭಯ ಪಡಬೇಕು? ಇವತ್ತಲ್ಲ ನಾಳೆ ನ್ಯಾಯ ಸಿಗುತ್ತೆ ಅಂತ ಕಾದು ಕೂತಿದೆ. ಮಹೇಶ್ ಅಣ್ಣ ಹೇಳಿದ್ದಾರೆ, ಮಠಣ್ಣ ಸರ್ ಹೇಳಿದ್ದಾರೆ, ತಮ್ಮಣ್ಣ ಸರ್ ಹೇಳಿದ್ದಾರೆ, ಪ್ರಸನ್ನಕ್ಕ ಹೇಳಿದ್ದಾರೆ. ಎಲ್ಲ ಶಾಂತಿಯುತವಾಗಿ ಹೋರಾಟ ಮಾಡುವಂತ ಹೇಳಿದಕ್ಕೆ ನಾವು ಇಷ್ಟು ಎಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೇವೆ. ನೀವು ತುಂಬಾ ಸಾರಿ ನೀವು ಕೋರ್ಟಿಗೆ ಹೋಗಿದ್ದೀರಾ. ತುಂಬಾ ಕೇಸನ್ನು ಮೈಗೆ ಮೇಲೆ ಹಾಕೊಂಡಿದ್ದೀರಾ. ನಾನು ಹಾಕೊಂಡಿದ್ದೀನಿ. ಹಾಕಿದ್ರು ನಾವು ಯಾಕೆ ಸುಮ್ಮನೆ ಇಷ್ಟು ಇದ್ದೇವೆ ಅಂತ ಹೇಳಿದ್ರೆ, ಶಾಂತಿಯುತವಾಗಿ ಸಾರ್ವಜನಿಕ ನ್ಯಾಯ ಸಿಗ್ಲಿ ಕಾನೂನಾಗಿ ಅಂತ ಹೇಳಿ ಮಾತ್ರ ಇದ್ದೇವೆ ಹೊರತು, ಇಲ್ಲದ್ರೆ ಇಷ್ಟು ದಿವಸದಲ್ಲಿ ಇವರು ಒಂದು ಹುಳ ಅಂತ ಹುಳಕ್ಕೂ ಇವರನ್ನು ಹೋಲಿಸ್ಲಿಕ್ಕೆ ಆಗಲ್ಲ. ಅದಕ್ಕಿಂತ ಕಡೆಯವರು ವೇಸ್ಟ್ಗಳು. ಇವರನ್ನು ನಾವು ಇದು ಮಾಡೋದು ವೇಸ್ಟ್. ಇವರು ಈ ಲೆಕ್ಕಕ್ಕಿಲ್ಲದ ವ್ಯಕ್ತಿಗಳು, ಲೆಕ್ಕಕ್ಕಿಲ್ಲದು. ಇವನ ಅಪ್ಪ ಇದನ್ನಲ್ಲ ಕಾಮಂದ, ಅವನು ಮಾತಾಡ್ಲಿ. ಅವನಿಗೆ ದಮ್ಮಿ ಇಲ್ವಾ? ಇವನ ಅಪ್ಪನಿಗೆ ದಮ್ಮಿ ಇಲ್ವಾ ಮಾತಾಡ್ಲಿಕ್ಕೆ? ಇವನ ಅಪ್ಪ ಮಾತಾಡ್ಲಿ. ಇವನು ಹೇಳಿ, ನಾನು ಯಾವ ತಪ್ಪು ಮಾಡಲಿಲ್ಲ, ಸೌಜನ್ಯನಿಗೂ ಯಾವ ತೊಂದರೆ ಮಾಡಲಿಲ್ಲ, ಯಾವ ಒಂದು ಫ್ಯಾಮಿಲಿಗೂ ನಾವು ತೊಂದರೆ ಮಾಡದಂತ ದೈವೇತ ಸಂಬತ ಮಂಜುನಾಥ ಸ್ವಾಮಿ ನಡೆದಾಡುವಂತ ಮಂಜುನಾಥ ಅಂತೇಳಿ ಇವನ ಅಪ್ಪ ದುಡ್ಡು ಕೊಡುವ ಅಪ್ಪ ಹೇಳುವಾಗ ನಾವು ಅದನ್ನು ಕೇಳುವ. ಇವನ ಅಪ್ಪ ಮಾತಾಡ್ತಾ ಇಲ್ಲ, ಇವನು ಮಗ ಮಾತಾಡುದಾ? ಲೆಕ್ಕಕ್ಕಿಲ್ಲದ ಮಗ. ಅದೇ ನಾವು ನಮ್ಮಂತ ಹೆಣ್ಣು ಮಕ್ಳು ಹೇಳ್ಬಾರ್ದು ಅದನ್ನೆಲ್ಲ, ಆ ಮಾತಲ್ಲೆಲ್ಲ. ಆದ್ರೆ ಹೇಳ್ತಾ ಇದ್ದೇನೆ ನಾನು, ಈ ಕಚರ ವ್ಯಕ್ತಿಗಳೆಲ್ಲ ಇದ್ದಾರಲ್ಲ, ಕಾಮಂದನಿಗೆ ಹುಟ್ಟಿದವರು, ಇವರೆಲ್ಲ ಇದೇ ಮಾಡುದು. ಇವ್ರು ಮಾಡಿದ ತಕ್ಷಣ ನಾವು ಎದುರ್ತೇವ? ಇವ್ರು ತಟ್ಟೆ ಹೊಡೆದಾಗ ನಾವು ಭಯ ಪಡ್ಲಿಕ್ಕೆ ನಾವು ಇಲಿಗಳಲ್ಲ, ಸಿಂಹದ ಮರಿಗಳು. ನಾವು ಯಾವತ್ತು ಭಯ ಪಡೋದಿಲ್ಲ. ನಾವು ಸೌಜನ್ಯನ ಹೋರಾಟಕ್ಕೆ ಯಾವತ್ತು ನಿಂತಿದ್ದೇವೆ ಅಂತ ಹೇಳಿದ್ರೆ, ನಾವು ಭಯ ಪಡುವವರಾಗಿದ್ರೆ ಸೌಜನ್ಯ ಹೋರಾಟದಲ್ಲಿ ನಿಲ್ಸಿರ್ಲಿಲ್ಲ. ಕಾಮಂದ್ರ ಒಟ್ಟಿಗೆ ಹೋಗ್ಬೇಕಿತ್ತು. ಇವತ್ತು ಒಬ್ಬನಿಗೆ ಫೋನ್ ಮಾಡಿದ್ದೆ, ಚುಡಾಯಿಸ್ಲಿಕ್ಕೆ ಅಂತ ಫೋನ್ ಮಾಡಿದೆ ಒಬ್ಬನಿಗೆ, ಮುಖ್ಯವಾದ ವ್ಯಕ್ತಿಗೆ. ಅವನು ಸರಿ ಮಾತಿಗೆ ಸಿಕ್ಕಿಲ್ಲ ನನಗೆ. ಇವರ ಜಮ್ಮ ಜಾಲಾಡ್ತೇನೆ ನಾನು. ಅವ್ರು ಸಿಗುದಿಲ್ಲಲ್ಲ ನನ್ನ ಕೈಗೆ.
ಒಂದ್ಸಾರಿ ಕೈಗೆ ಸಿಕ್ಕಾಕೊಂಡಿದಾರಲ್ಲ, ಬೋಣಿಗೆ ಬಿದ್ದಿದ್ದಾರಲ್ಲ, ಇನ್ನು ಬರ್ಲಿಕ್ಕೆ ಭಯ ಪಡ್ತಾರೆ ಇವರು. ನೀವು ಯಾವ್ದಕ್ಕೂ ಭಯ ಪಡಬೇಡಿ ಅನಿತಕ್ಕ, ನಾನ್ ನಿಮ್ಮೊಂದಿಗೆ ಇದ್ದೇನೆ, ಏನಾಗುತ್ತೆ ನೋಡುವ. ಅವನು ಯಾರದು ಪೋಸ್ಟ್ ಹಾಕುವುದು ಅವನಿಗೆ ಅವಶ್ಯಕತೆ ಇಲ್ಲ, ಅವನಿಗೆ ಅದು ಅಗತ್ಯ ಇಲ್ಲದಂತ ವಿಷಯ. ಅವನು ಹಾಕ್ತಾ ಇದ್ದಾನೆ ಅಂತ ಹೇಳಿದ್ರೆ ಸೌಜನ್ಯ ಅತ್ಯಾಚಾರದಲ್ಲಿ ಅವನು ಶಾಮೀಲಾಗಿದ್ದಾನೆ ಅಂತ ಹೇಳ್ಬೋದು. ಡೈರೆಕ್ಟ್ ಆಗಿ ಬೆರಳು ತೋರಿಸಿ ಹೇಳ್ಬೋದು, ಅವನು ಸೌಜನ್ಯನ ಅತ್ಯಾಚಾರದಲ್ಲಿ ಅವನು ಶಾಮೀಲಾಗಿದ್ದಾನೆ ಅಂತ ಹೇಳ್ಬೋದು. ಅವನು ಒಬ್ಬನಾಗಿರ್ಬೋದು, ಇಲ್ಲದಿದ್ರೆ ಅವನು ಹಾಗೆ ಮಾಡ್ಲಿಕ್ಕಿಲ್ಲ. ಅವನಿಗೆ ಏನಿಲ್ಲ, ಇನ್ನು ಹೋಗಿ ಪೊರ್ಕಿ ಇಟ್ಕೊಂಡು ಹೋಗಿ ಲೈವ್ ಮಾಡಿ, ಲೈವ್ ಕೊಟ್ಟು ಅವನಿಗೆ ಪೊರ್ಕಿಯಲ್ಲಿ ಹೊಡೆದ್ರೆ ಬುದ್ಧಿ ಬರುತ್ತಾ ಏನೋ, ಅದೊಂದು ಹೇಳಿ ಅವನಿಗೆ ಮೆಸೇಜ್ ಮಾಡಿ ಹಾಕಿ, ನಿನಗೆ ಇನ್ನು ಪೊರ್ಕೆ ಸೇವೆ ಎಲ್ಲ ಮಹಿಳೆಯರು ಸೇರ್ಕೊಂಡು ನೀವು ಪೊರ್ಕೆ ಸೇವೆ ಮಾಡ್ತೇವೆ. ಸೌಜನ್ಯನ ಹೋರಾಟದಲ್ಲಿ ಏನಾದರೂ ಒಂದು ಮೆಸೇಜ್ ಹಾಕಿದ್ರೆ, ಯಾರಿಗಾದ್ರೂ ಹೋರಾಟಗಾರರಿಗೆ ಮೆಸೇಜ್ ಹಾಕಿದ್ರೆ, ನಿನಗೆ ನಾವು ಪೊರ್ಕೆ ಸೇವೆ ಮಾಡಿ ನಾವು 6 ತಿಂಗಳು ಜೈಲಲ್ಲಿ ಕೂತ್ರು ಪರವಾಗಿಲ್ಲ, ನೀವು ಪೊರ್ಕೆ ಸೇವೆ ಮಾಡ್ತೇವೆ ಅಂತೇಳಿ, ಅವಾಗ ಗೊತ್ತಾಗುತ್ತೆ ಅವನಿಗೆ. ಅವನು ತಾಯಿ ಎದೆ ಹಾಲು ಕುಡಿದಿದ್ರೆ ಅವನಿಗೆ ಬುದ್ಧಿ ಬರುತ್ತೆ, ಬುದ್ಧಿ ಬರಲಿಲ್ಲದಿದ್ರೆ ಮತ್ತೆ ಪೊರ್ಕೆ ಸೇವೆ ಅವನಿಗೆ ಒಳ್ಳೇದಾಗುತ್ತೆ. ಅವನ ಜೀವಮಾನದಲ್ಲಿ ಮತ್ತೆ ಅವನಿಗೆ ಯಾರ ಮುಖದ ನೋಡಬಾರ್ದು ಅವನಿಗೆ, ಹಾಗೆ ಆ ಥರ ಲೈವ್ ಕೊಟ್ಟು ಅವನಿಗೆ ಹೊಡಿಬೇಕು, ಇಲ್ಲದಿದ್ರೆ ಬುದ್ಧಿ ಬರಲ್ಲ ಅವನಿಗೆ.